ಸೊ ಹೆಲೋ ಗೈಸ್, ಗ್ರೀನ್ ಗೇಟು ಎಷ್ಟು ಜನ ಇದ್ದಾರೆ, ತುಂಬಾ ದೊಡ್ಡದಾಗಿದೆ. ವೆಲ್ಕಮ್ ಟು ಕ್ರಿಸ್ಮಸ್ ಮಾರ್ಕೆಟ್. ಬೆಳಿಗ್ಗೆ 9 ಗಂಟೆಗೆ ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಫಿಶ್ ಅಂಡ್ ಚಿಪ್ಸ್ ತುಂಬಾ ಫೇಮಸ್, ಏಳ್ ತನಕ ಇದೆ. ಇಲ್ಲಿ ನೋಡಿ, ಇದೆ ಟಿಕೆಟು. ನೋಡಿ ಲಂಡನ್ ವ್ಯೂ. ಕೂತ್ಕೊಂಡು ಹಾಲು ಕರಿಯೋಕ್ಕೆ ಹೋಗ್ಬಿಟ್ಟವನೆ. ಇದನ್ನು ಬೇರೆ ಗೆದ್ಕೊಂಡ್ಬಿಟ್ಟಿದ್ದೀನಿ. ಸೊ ಹೆಲೋ ಗೈಸ್, ಇನ್ನೊಂದು ವೀಡಿಯೋಗೆ ವಾಪಸ್ ಬಂದಿದ್ದೀರಾ. ಸೊ ನಾನು ಲಾಸ್ಟ್ ವೀಡಿಯೋಲಿ ಹೇಳ್ದಂಗೆ ಇವತ್ತು ನಾನು ವಿಂಟರ್ ವಂಡರ್ಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಅನಿಸ್ತಾ ಇರ್ಬೋದು ವಿಂಟರ್ ವಂಡರ್ಲ್ಯಾಂಡ್ ಅಂದರೆ ಏನು ಅಂತ. ವಿಂಟರ್ ವಂಡರ್ಲ್ಯಾಂಡ್ ವರ್ಷದಲ್ಲಿ ಒಂದ್ಸತಿ ಈ ಲಂಡನಲ್ಲಿ ಮಾಡ್ತಾರೆ. ಸೊ ನಾನು ಅವತ್ತು ಹೈಟ್ ಪಾರ್ಕ್ ಬಗ್ಗೆ ಹೇಳ್ತಾ ಇದ್ನಲ್ಲ. ಸೊ ಹೈಟ್ ಪಾರ್ಕ್ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಪಾರ್ಕ್. ಸೊ ಆ ಪಾರ್ಕಲ್ಲಿ ಒಂದು ಸಿಕ್ಕಾಪಟ್ಟೆ ದೊಡ್ಡ ಸ್ಪೇಸ್ ಇದೆ. ಸೊ ಅಲ್ಲಿ ಈ ಥರ ಇದು ಜೈಂಟ್ ವೀಲು, ರೋಲರ್ ಕೋಸ್ಟರು, ಮತ್ತು ಒಂಥರ ಥೀಮ್ ಪಾರ್ಕ್ ಅದು ವಿಂಟರ್ ವಂಡರ್ಲ್ಯಾಂಡ್ ಅಂದರೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನೋಡೋಣ ಬನ್ನಿ ಅಲ್ಲಿ ಹೋಗ್ಬಿಟ್ಟು ನಾನು ಏನೇನು ಮಾಡ್ತೀನಿ ಅಂತ. ಸೊ ಗೈಸ್, ನಾನು ಇವಾಗ ಹೈಟ್ ಪಾರ್ಕ್ ಒಳಗಡೆ ಎಂಟ್ರಿ ಆಗಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಏನಿದು ಲ್ಯಾಂಡ್ ಕೇಬಲ್ ಇಲ್ಲಿ ಹಾಕಿದ್ದಾರೆ, ಬಿ ಅವೇರ್ ಆಫ್ ಪಿಕ್ ಪಾಕೆಟ್ಸ್ ಅಂತ. ಅದಕ್ಕೇ ಫೋನಿಗೆ ಹಗ್ಗ ಕಟ್ಬಿಟ್ಟಿದ್ದೀನಿ. ಚಳಿ ಬೇರೆ ತುಂಬ ಇದೆ. ನಾನು ಯಾವುದೋ ಬ್ಲೂ ಗೇಟ್ ಅಂತ ಹೋದೆ, ಬ್ಲೂ ಗೇಟಲ್ಲಿ ಎಂಟ್ರಿ ಕೊಡಲಿಲ್ಲ. ಸೊ ಇನ್ನೊಂದು ಯಾವುದೋ ಗ್ರೀನ್ ಗೇಟ್ಗೆ ಹೋಗಿ ಅಂದರು. ಗ್ರೀನ್ ಗೇಟ್ ನೆಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗೈಸ್ ನೋಡಿ, ಇದೇ ವಿಂಟರ್ ವಂಡರ್ಲ್ಯಾಂಡ್ ಗ್ರೀನ್ ಗೇಟು. ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ. ನಾನು ಬರೋದೇ ಇಲ್ಲ ಜನ ಈ ಟೈಮ್ ಸ್ಲಾಟ್ಗೆ ಅಂದ್ಕೊಂಡ್ರೆ. ಎಷ್ಟು ಜನ ಇದ್ದಾರೆ. ಐ ಆಮ್ ಇನ್ಸೈಡ್ ಇನ್ ವಿಂಟರ್ ವಂಡರ್ಲ್ಯಾಂಡ್. 2 ಮಿನಿಟ್ಸ್ ಇದ್ದಾಗ ಹೊರಡೆ ಬಂದಿದ್ದೀನಿ. ಇಲ್ಲಾಂದರೆ ನಾನು ಎಕ್ಸ್ಟ್ರಾ ಟಿಕೆಟ್ ಕೊಟ್ಬಿಟ್ಟು ಬರಬೇಕಿತ್ತು, ಎಕ್ಸ್ಟ್ರಾ ಕಾಸು ಕೊಟ್ಬಿಟ್ಟು ಬರಬೇಕಿತ್ತು. ಆ 2 ಮಿನಿಟ್ಸಲ್ಲಿ ಉಳಿಸ್ಬಿಟ್ಟಿದ್ದೀನಿ. ಸೊ ನಾನು ಹಿಂದೆ ನೋಡ್ತಾ ಇರ್ಬೋದು, ಇದೇ ವಿಂಟರ್ ವಂಡರ್ಲ್ಯಾಂಡು. ಗೈಸ್ ತುಂಬ ದೊಡ್ಡದಾಗಿದೆ. ಎಲ್ಲ ಡೀಟೇಲ್ಡಾಗಿ ತೋರಿಸ್ತೀನಿ. ಅಲ್ಲಿ ಯಾವುದೋ ರೈಡ್ ನಡೀತಾ ಇದೆ ನೋಡಿ. ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಕ್ರಿಸ್ಮಸ್ ಮಾರ್ಕೆಟಿಂದ. ಬನ್ನಿ ಕ್ರಿಸ್ಮಸ್ ಮಾರ್ಕೆಟ್ ಫಸ್ಟ್ ತೋರಿಸ್ತೀನಿ. ಇಲ್ಲಿ ನೋಡಿ, ವೆಲ್ಕಮ್ ಟು ಕ್ರಿಸ್ಮಸ್ ಮಾರ್ಕೆಟ್ ಅಂತ ಇದೆ. ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. 12 ಗಂಟೆ ಇನ್ನೂ ಬೆಳಿಗ್ಗೆ ಆಗಲೇ ಜನ ಹಿಂಗಿದ್ದಾರೆ. ಸೊ ಏನು ಕ್ರಿಸ್ಮಸ್ ಮಾರ್ಕೆಟ್ ಅಂದರೆ ಮೋಸ್ಟ್ಲಿ ಜ್ಯುವೆಲ್ರಿ, ಶಾಪಿಂಗು, ಫುಡ್ಡು ಅಷ್ಟೇ ಇರೋದು ನನ್ನ ಪ್ರಕಾರ. ನೋಡ್ತೀನಿ, ಆದರೆ ತೋರಿಸ್ತೀನಿ ಏನೋ ಸ್ಪೆಷಲ್ ಇದ್ದರೆ. ನಾನು ಕ್ರಿಸ್ಮಸ್ ಮಾರ್ಕೆಟಲ್ಲಿ ಇದು ಒಂದೇ ಸ್ಪೆಷಲ್ಲಾಗಿ ಕಾಣಿಸಿರೋದು. ತುಂಬ ಕ್ರಿಸ್ಮಸ್ ಥೀಮ್ಡ್ ಆಗಿದೆ. ಇನ್ನೆಲ್ಲ ಅದು ಬಿಟ್ಟರೆ ನಾರ್ಮಲ್ ಅಂಗಡಿಗಳಿದ್ದಂಗೆ ಇದೆ. ಸೊ ಗೈಸ್, ನಾನು ಅವತ್ತು ಮಾಡಿದ್ನಲ್ಲ ಐಸ್ ಸ್ಕೇಟಿಂಗು, ಇಲ್ಲೂ ಇದೆ ನೋಡಿ. ವಿಂಟರ್ ವಂಡರ್ಲ್ಯಾಂಡಲ್ಲೂ ಐಸ್ ಸ್ಕೇಟಿಂಗ್ ಇದೆ. ಇರ್ಬೋದು, ಎಲ್ಲ ಜನನೂ ಐಸ್ ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ. ಗೈಸ್, ಅವ್ರ ರೆಡ್ಡಲ್ಲಿರೋರೆಲ್ಲ ಗೈಡ್ಸ್ ಗೈಸ್. ಅವ್ರು ನೀವು ಬಿದ್ದರೆ ಎಬ್ಬರ್ಸೋಕ್ಕೆ ಅವರೆಲ್ಲ ಈ ಸ್ಟೇಟ್ ಪ್ಲೇಯರ್ಸು, ನ್ಯಾಷನಲ್ ಪ್ಲೇಯರ್ಸ್ ಇರ್ತಾರೆ ಸ್ಕೇಟಿಂಗಲ್ಲಿ. ಆಸ್ ಯು ಎಕ್ಸಿಟ್ ಫ್ರಮ್ ಕ್ರಿಸ್ಮಸ್ ಮಾರ್ಕೆಟ್, ನಿಮಗೆ ಫುಡ್ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಸೊ ಫುಡ್ ಮಾರ್ಕೆಟ್ ಸ್ಟಾರ್ಟ್ ಆದಾಗೂ ಫಸ್ಟು ಸಿಗೋದು ಹಾಟ್ ಚಾಕ್ಲೇಟು. ಎಲ್ಲ ಫಸ್ಟ್ ಇಲ್ಲಿ ಪ್ರಿಫರ್ ಮಾಡೋದೆ ಹಾಟ್ ಚಾಕ್ಲೇಟ್ ಇಲ್ಲ ಕಾಫಿ. ಮತ್ತು ಇಲ್ಲಿ ಚೆಸ್ನಟ್ಸ್ ಇದೆ, ಮತ್ತು ಅಲ್ಲಿ ಬಾರ್ಬಿಕ್ಯೂ ಇದೆ. ಹಂಗೆ ಬನ್ನಿ ಮುಂದೆ ಹೋಗ್ತಾ ಸೇಮ್ ಬಾರ್ಬಿಕ್ಯೂ, ಚೆಸ್ನಟ್ಸು. ಇಲ್ಲಿ ಬೆಳಗ್ಗೆನೇ ಗೈಸ್ ಇವ್ರಿಗೆ ಒಂದು ಟೈಮ್ ಸೆನ್ಸ್ ಇಲ್ಲ ಗೈಸ್. ಕುಡಿಯೋಕ್ಕೆ ಬೆಳಿಗ್ಗೆ 9 ಗಂಟೆಗೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತಿನ್ನೋಕ್ಕೆ ಕುಡಿಯೋಕ್ಕೆ. ಅದಕ್ಕೇನೆ ಇವ್ರಿಗೆ ಬೆಳಗ್ಗೆನೇ ವೈನು ಇಲ್ಲಾಂದರೆ ಬಿಯರು ಏನೇನೋ ಇರಬೇಕು. ಫುಡ್ ಆಪ್ಷನ್ಸ್ ಜಾಸ್ತಿ ಇದೆ ಆ್ಯಕ್ಚುಲಿ. ಹಂಗೆ ನೋಡಿದ್ರೆ ಎಲ್ಲ ಕಡೆ ಒಂದು ಸ್ವಲ್ಪ ಇಟ್ಟಿದ್ದಾರೆ. ಬಟ್ ಇಟ್ಸ್ ದ ಸೇಮ್ ಫುಡ್ ಆಪ್ಷನ್ಸ್ ಇಲ್ಲಿ. ನಾರ್ಮಲಾಗೇನೆ ಫಿಶ್ ಆ್ಯಂಡ್ ಚಿಪ್ಸು, ಬಟ್ ಬೇರೆ ಅವ್ರು ಇಟ್ಟಿದ್ದಾರೆ. ಸೊ ಅದೇ ಸೇಮ್ ನಿಮ್ಗೆ ಆವಾಗಲೇ ತೋರಿಸ್ದಂಗೆ ಬಾರ್ಬಿಕ್ಯೂ ಇದೆ. ಇಲ್ಲಿ ನೋಡಿದ್ರೆ ಫಿಶ್ ಆ್ಯಂಡ್ ಚಿಪ್ಸ್ ಗೈಸ್. ಇಲ್ಲಿ ಫಿಶ್ ಆ್ಯಂಡ್ ಚಿಪ್ಸ್ ತುಂಬ ಫೇಮಸ್ಸು. ಜಾಸ್ತಿ ಜನ ಫಿಶ್ ಆ್ಯಂಡ್ ಚಿಪ್ಸೇ ಪ್ರಿಫರ್ ಮಾಡೋದು. ಈ ಕಡೆ ನೋಡಿದ್ರೆ ನಾವು ರೈಡ್ಸ್ ಹತ್ರ ಬಂದುಬಿಟ್ರಿ. ರೈಡ್ಸು ಮತ್ತು ಗೇಮ್ಸು. ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಇದರಿಂದ. ಇದು ಗೊತ್ತಾ ನಿಮಗೆ, ಗನ್ ಇರುತ್ತೆ. ಸೊ ನೀವು ಯು ಹ್ಯಾವ್ ಟು ಶೂಟ್ ದ ಡಾಲ್ ಯು ವಾಂಟ್, ಆ್ಯಂಡ್ ದೆನ್ ನಿಮಗೆ ಆ ಡಾಲ್ನ ಕೊಡ್ತಾರೆ ಅವರು. ಸೊ ಅದು ಗೇಮ್ ಅದು. ಮತ್ತು ಆ ಥರದ್ದು ಒಂದು 2-3 ಕಡೆ ಇದೆ ಇಲ್ಲಿ. ಆ್ಯಂಡ್ ನೋಡ್ತಾ ಇರ್ಬೋದು. ಸೊ ಫುಡ್ಡಿಗೆಲ್ಲ ಏನಿದೆ ಹೇಳ್ದಂಗೆ ಅಲ್ಲಲ್ಲಿ ಇಟ್ಟಿರ್ತಾರೆ. ಮತ್ತು ಇದು ಸೇಮೇ ಗೈಸ್, ಸೇಮ್ ಗನ್ನು ಇಲ್ಲ ನೀವು ಬಾಲ್ನ ಬ್ಯಾಸ್ಕೆಟ್ ಒಳಗಡೆ ಹಾಕೋದು. ಗೈಸ್ ಯೂಶ್ವಲ್ ಆಗಿದ್ದು ನನ್ನ ವಾಯ್ಸೇ ಕೇಳಿಸ್ತಾರಲ್ಲ, ಮೋಸ್ಟ್ಲಿ ಅಷ್ಟು ಜೋರಾಗಿದೆ ಸೌಂಡ್ ಬ್ಯಾಕ್ಗ್ರೌಂಡಲ್ಲಿ. ನಾನು ಇರೋದು ಮೋಸ್ಟ್ಲಿ ಕಿಡ್ಸ್ ಸೆಕ್ಷನ್ನು, ಬಿಕಾಸ್ ನಾನು ನೋಡ್ತಾ ಇರೋದೆಲ್ಲ ಬರೀ ಕಿಡ್ಸ್ ಆಡೋ ಸೆಕ್ಷನ್ ಏನೇನೆ ನೋಡ್ತಾ ಇರ್ಬೋದು. ಇದೆಲ್ಲ ಇನ್ನೆಲ್ಲಿ ದೊಡ್ಡವ್ರು ಇನ್ನೆಲ್ಲ ಆಡ್ತಾರೆ ಗೈಸ್ ಇವೆಲ್ಲ. ಮತ್ತು ಇದು ಆ ಕಪ್ಪಲ್ಲಿ ಹೋಗೋದು, ಕಪ್ ತಿರ್ಗೋದು, ಮತ್ತು ಈ ಕಾರ್ಸು ಎಲ್ಲ ದೊಡ್ಡವ್ರು ಇನ್ನೆಲ್ಲ ಆಡ್ತಾರೆ. ಸೊ ಇದು ಯೂಶಲಿ ತುಂಬ ಕಿಡ್ಸ್ ಸೆಕ್ಷನ್ ಆಗೇ ಇದೆ ಇದು. ಸೊ ಕಿಡ್ಸ್ ಬಂದರೆ ತುಂಬ ಎಂಜಾಯ್ ಮಾಡ್ಬೋದು ಗೈಸ್ ಇಲ್ಲಿ. ಆಮೇಲೆ ಅಡಲ್ಟ್ ಸೆಕ್ಷನ್, ಅಡಲ್ಟ್ ಅಂದರೆ ಆ ಥರ ಅಡಲ್ಟ್ ಸೆಕ್ಷನ್ ಅಲ್ಲ, ಇದು ರೋಲರ್ ಕೋಸ್ಟರು ಅದು ಇದೆಲ್ಲ. ಮಿನಿ ರೋಲರ್ ಕೋಸ್ಟರು ಇದೆ ಮಕ್ಕಳಿಗೆ. ಅಲ್ಲಿ ನೋಡಿ, ಅಲ್ಲಿ ಹೋಗ್ತಾ ಇದೆ ಅದೊಂದು ಚಿಕ್ಕದ ರೋಲರ್ ಕೋಸ್ಟರ್ ಮೇಲೆ. ಮತ್ತು ಇದು ಸ್ವಿಂಗು,
ಸೇಮ್ ಗೈಸ್ ನಾವು ಬೆಂಗಳೂರಲ್ಲಿ ವಂಡರ್ಲಾ ನೋಡ್ದಂಗಿದೆ ಒಳ್ಳೆ ನನಗೆ. ಆದರೆ ವಂಡರ್ಲಾಗಿಂತ ಚೆನ್ನಾಗಿದೆ, ಡಿಸೆಂಟಾಗಿದೆ ಆ್ಯಕ್ಚುಲಿ. ಗೈಸ್ ನಾನು ನಿಂತಿರೋದು ಇವಾಗ ಮೋಸ್ಟ್ಲಿ ದೊಡ್ಡವರಾಡ ಸೆಕ್ಷನಲ್ಲಿ. ನನಗೆ ಅದೇ ಕಾಣಿಸ್ತಾ ಇರೋದು. ಮತ್ತು ಯೂಶ್ವಲಾಗಿ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ರಿಪೀಟೆಡ್ ಗೇಮ್ಸ್ ಇದೆ ಗೈಸ್. ಆ್ಯಕ್ಚುಲಿ ಬರೀ ಗನ್ ಶೂಟ್ ಮಾಡೋ ಡಾಲ್ಗೆ ಗಿಫ್ಟ್ಸ್ದು ಅದು ಇದೇನೆ ಜಾಸ್ತಿ ಇರೋದು. ಅದು ಬಿಟ್ಟರೆ ಮಕ್ಳಿಗೆ ತುಂಬ ಚೆನ್ನಾಗಿದೆ. ದೊಡ್ಡವ್ರಿಗೆ ಇವಾಗ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಡೈವ್ ಬಾಂಬರ್ ಅಂತೆ, ಮೇಲ್ ತನಕ ಇದೆ ಗೈಸ್. ಇದೆಲ್ಲ ನಾನು ಆಡಲ್ಲ ಬಿಡಿ, ಚಾನ್ಸೇ ಇಲ್ಲ ನಾನು ಇದನ್ನೆಲ್ಲ ಆಡೋಕ್ಕೆ. ಬೇಕಂದರೆ ಆ ಜೈಂಟ್ ವೀಲಲ್ಲಿ ಕುತ್ಕೊತೀನಿ ಗೈಸ್, ಇವೆಲ್ಲ ಚಾನ್ಸೇ ಇಲ್ಲ ನಾನು ಆಡೋಕ್ಕೆ. ಇಲ್ಲೊಂದು ಬಾರ್ ಇದೆ, ಗೆರಸಲ್ ಬಾರ್ ಅಂತ, ತುಂಬ ಚೆನ್ನಾಗಿದೆ ಗೈಸ್ ಕಾನ್ಸೆಪ್ಟು. ವಿಂಟರ್ ವಂಡರ್ಲ್ಯಾಂಡ್ ನನ್ನ ಕ್ರಿಸ್ಮಸ್ ಕಾನ್ಸೆಪ್ಟ್ ಇದ್ದಂಗೆ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೆಂಗಿದೆ ಈ ಬಾರು, ಗೆರಸಲ್ ಬಾರ್ ಅಂತ. ನೀವಲ್ಲಿ ನೋಡಿ ಕುದುರೆ ಎಲ್ಲ ಇಟ್ಬಿಟ್ಟಿದ್ದಾರೆ ಮಧ್ಯದಲ್ಲಿ ಬಾರು. ಇಲ್ಲಿ ನೋಡ್ತಾ ಇರೋದು ಇಬ್ರು ಕುಡಿತಾ ಇದ್ದಾರೆ. ಸೊ ನೋಡಿ ಅದು ಹೆಂಗಿದೆ, ತಿರುಗ್ತಾ ಇರುತ್ತೆ ನಿಧಾನಕ್ಕೆ ಗೈಸ್. ಇಲ್ಲಿ ನೋಡಿ ನಮ್ಮ ಬಾಬ್ಸ್ ಬಾರ್ದು ಸೆಕೆಂಡ್ ಕಾಪಿ, ಬಾಬ್ಸ್ ಬಾನ್ ಅಂತ ಇದೆ. ಮಿಸ್ಸಿಂಗ್ ಬಾಬ್ಸ್ ಬಾರ್ ಗೈಸ್. ನಮ್ಮ ಬೆಂಗಳೂರಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನನ್ನ ಕಣ್ಮುಂದೆ ಇವಾಗ ಇದಿದೆ, ಡ್ರಾಪ್ ಝೋನ್, ಹ್ಯಾಂಗ್ ಓವರ್ ಅಂತ ಇದ್ರೆ. ಸೊ 85 ಮೀಟರ್ಸ್ ಉದ್ದ ಇದೆ. ಯಪ್ಪ ಇದೇನು ಎಂಡೇ ಆಗ್ತಾಯಿಲ್ಲ, ಅಯ್ಯಯ್ಯೋ. ಹಾಂ ಇಲ್ಲಿದೆ ನೋಡಿ ಎಂಡು ಗೈಸ್. ಇದು ನೋಡಿ ಏಪ್ರಿಲ್ ಸ್ಕೀ ಪಾರ್ಟಿ ಅಂತ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ಮಕ್ಳಿಗಂದರೆ, ಒಂಥರ ಮನೆ ಥರ ಒಳಗಡೆ ಇದು. ಮತ್ತು ಈ ಕಡೆ ನೋಡಿ ಇಲ್ಲಿ ಸ್ಲೈಡ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಇಲ್ಲಿ ಆ್ಯಕ್ಚುಲಿ. ನಾನು ಇವಾಗಿರೋದು ರೋಲರ್ ಕೋಸ್ಟರ್ ಸೆಕ್ಷನ್ನು. ಮತ್ತು ಇದು ಮೇಲೆ ಅದೇನಂತ ಇದು ಗೊತ್ತಿಲ್ಲ ನನಗೆ ಏನಂತಾರೆ ಅಂತ, ನಾನು ಯಾವತ್ತೂ ಆಡಿಲ್ಲ. ಸೊ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಡ್ಯಾಶಿಂಗ್ ಕಾರ್ ಇದೆ. ನಾವು ಯೂಶ್ವಲ್ ಆಗಿ ನೋಡ್ತಿರಲ್ಲ ಡ್ಯಾಶಿಂಗ್ ಕಾರ್ ಇದೆ. ಅಯ್ಯೋ ಗೈಸ್, ಡ್ಯಾಶಿಂಗ್ ಕಾರ್ ಆಡಿದ್ರೆ ಬೆನ್ನೆಲ್ಲ ನಾವು ಬರುತ್ತೆ. ಇಲ್ಲಿ ನೋಡಿ ರೋಲರ್ ಕೋಸ್ಟರ್ ಸೆಕ್ಷನ್ ಗೈಸ್. ಈ ರೋಲರ್ ಕೋಸ್ಟರ್ ಆಡ್ತೀನಿ ಗೈಸ್ ನಾನು. ಯಾಕಂದರೆ ಈ ರೋಲರ್ ಕೋಸ್ಟರ್ ಆಡೋಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನನಗೇನು ಅಷ್ಟೊಂದೆಲ್ಲ ಭಯ ಆಗಲ್ಲ ಈ ರೋಲರ್ ಕೋಸ್ಟರಲ್ಲಿ. ದೊಡ್ಡ ಫೆರಾರಿ ವರ್ಲ್ಡೆಲ್ಲ ಅಂದ್ಬಿಟ್ರೆ ಅಷ್ಟೇ ಗೈಸ್, ನಾನು ಭಯ ಆಗ್ಬಿಡುತ್ತೆ ನನಗೆ. ನೋಡಿ ಇದು ಹೆಂಗಿದೆ ಇದು. ಜನ ಫಸ್ಟ್ ಇಳಿಸಿದ್ರು, ಇನ್ನೂ ಮೇಲೆ ಜನ ನೇತಾಡ್ತಾನೆ ಇದ್ದಾರೆ ನೋಡಿ ಅಲ್ಲಿ ಮೇಲೆ, ತೋರಿಸ್ತೀನಿ. ಇಲ್ಲಿ ನೋಡಿ ಇಲ್ಲಿ ಜನ ಇನ್ನೂ ಅಲ್ಲೇ ಇದ್ದಾರೆ. ರೋಲರ್ ಕೋಸ್ಟರ್ ಆಡಬೇಕಂದ್ರೆ ಇಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ನೋಡ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ 14 ಪೌಂಡ್ಸ್ ಇದೆ. ಸೊ ಎವ್ರಿ ರೈಡ್ ಕವರ್ ಮಾಡೋಕ್ಕೆ ಒಂದೊಂದು ಪ್ರೈಸ್ ಇದೆ. ಆಲ್ಮೋಸ್ಟ್ 14 ಪೌಂಡ್ಸ್, 15 ಪೌಂಡ್ಸ್. ಒಂದೊಂದು ರೈಡಿಗೆ 1500 ರೂಪಾಯಿ, 2000 ರೂಪಾಯಿ, 1000 ರೂಪಾಯಿ. ನೀವು ಇಲ್ಲಿ ಎಲ್ಲ ರೈಡ್ಸ್ ಕಂಪ್ಲೀಟ್ ಮಾಡಬೇಕಂದ್ರೆ ಒಂದು 30,000 ಇರಬೇಕು ಗೈಸ್ ಜೋಬಲ್ಲಿ. 30,000 ಇದ್ದರೆ ಆರಾಮಾಗಿ ಸ್ಯಾಟಿಸ್ಫೈಯಿಂಗ್ ಆಗಿ ಆಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ರೋಲರ್ ಕೋಸ್ಟರ್ ಇಲ್ಲಿ ಹೋಗ್ತಾ ಇದೆ ನೋಡಿ. ಆದರೆ ನನಗೇನೋ ಗೈಸ್ ಅಷ್ಟೊಂದು ನೀವು ಸ್ಪೆಂಡ್ ಮಾಡೋದು ನನಗೇನೋ ವರ್ತ್ ಇಟ್ ಅನ್ಸಲ್ಲ. ಎಲ್ಲ ರೈಡಿಗೂ ನೀವು ಪ್ರಿಫರ್ಡ್ ರೈಡಿಗೆ ಮಾಡಿದರೆ ಓಕೆ, ಬಟ್ ನೀವು ಮಜಾನೂ ಮಾಡಬೇಕಂದ್ರೆ ಐ ಡೋಂಟ್ ಥಿಂಕ್ ಇಟ್ಸ್ ವರ್ತ್ ಇಟ್. ನಾವು ಯಾವಾಗಲೂ ಮಂತ್ರಿ ಮಾಲ್, ಒರೈನ್ ಮಾಲಲ್ಲಿ ಆಡಲ್ವಾ ಗೋಸ್ಟ್ ಹೌಸ್. ಇಲ್ಲೂ ಇದೆ ನೋಡಿ ಗೈಸ್ ಗೋಸ್ಟ್ ಹೌಸು. ಇಲ್ಲಿ ನೋಡಿ ಜನ ಎಷ್ಟಿದ್ದಾರೆ ಗೋಸ್ಟ್ ಹೌಸ್ಗೆ. ದೆವ್ವತ್ತು ನೋಡೋಕ್ಕೆ ಜನ ನೋಡಿ ಎಷ್ಟಿದ್ದಾರೆ. ಅಲ್ಲಿ ನೋಡಿದರೆ ರೋಲರ್ ಕೋಸ್ಟರ್ ಜನನೇ ಇಲ್ಲ. ಇಲ್ಲಿ ನೋಡಿ, ಓ ಇದೇನೋ ಮೇಲೆ ಇದು ಇದೆ ಗೈಸ್ ಇದು. ಓ ವಾವ್. ಜಾಯಿಂಟ್ ವೀಲಿಗೆ ಟಿಕೆಟ್ ತೊಗೊಂಡಿದ್ದಾಯಿತು. 10 ಪೌಂಡ್ ಕೊಟ್ಟು ಜಾಯಿಂಟ್ ವೀಲಿಗೆ ಟಿಕೆಟ್ ತೊಗೊಂಡಿದ್ದೀನಿ. 1000 ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ನೋಡಿ ಇದೆ ಟಿಕೆಟು. ಸೊ ನಾನು ಹಿಂದೆ ಇರೋದೇ ಜಾಯಿಂಟ್ ವೀಲ್ ನೋಡಿ. ನೋಡೋಣ ಮೇಲೆ ಹೋಗ್ಬಿಟ್ಟು ವ್ಯೂ ಹೆಂಗೆ ಕಾಣಿಸುತ್ತೆ ಲಂಡನ್ದು. ಸೊ ಗೈಸ್ ನಾನು ಇಲ್ಲಿ ಒಳಗಡೆ ಬಂದಾಗ ನೋಡ್ಬೋದು, ಇಲ್ಲಿ ನಂದು ಫೋಟೋ ತೆಗೆದ್ಬಿಟ್ಟು ಇದು ಲೈನು. ಇದು ಫೋಟೋನ ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಡೌನ್ಲೋಡ್ ಮಾಡ್ಕೊಬೋದು. ನಾನು ಜಾಯಿಂಟ್ ವೀಲ್ ಪಾಡ್ ಒಳಗಡೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ನನಗೆ ಒಂದು ಪ್ರೈವೇಟ್ ಪಾಡ್ ಇದೆ. ಯಾರೂ ಇಲ್ಲ ನನ್ನ ಜೊತೆ ಪ್ರೈವೇಟ್ ಪಾಡಲ್ಲಿ. ಪಾಪ ಅವ್ರು ಕೇಳ್ಕೊಂಡೆ ನಾನು, ನನಗೆ ಒಂದು ಈ ಥರ ಪಾಡ್ ಕೊಡಿ ನಾನು ಬ್ಲಾಗ್ ಮಾಡಬೇಕಂತ. ಪಾಪ ಅವರು ಕೊಟ್ಟರು. ಸೊ ನೋಡೋಣ ಮೇಲೆ ಹೋಗ್ಬಿಟ್ಟು ವ್ಯೂ ಹೆಂಗಿರುತ್ತೆ ಅಂತ. ಯಾಕೋ ಭಯ ಆಗ್ತಾ ಇದೆ. ನೋಡ್ತಾ ಮೇಲೆ ಹೋಗ್ತಾ ಇದ್ರೆ ಇದು ಹೋಗ್ತಾನೆ ಮೇಲೆ ನಿಲ್ತಾನೆ ಇಲ್ಲ ಇದು. ಅಯ್ಯೋ ನೋಡಿ ಮೇಲಿಂದ ಲಂಡನ್ ವ್ಯೂ ಹೆಂಗಿದೆ. ಈ ಕಡೆ ನೋಡಿ ಲಂಡನ್ ವ್ಯೂ. ಆಮೇಲೆ ನಾನು ಹೈಟ್ ಪಾರ್ಕ್ ವ್ಯೂನು ತೋರಿಸ್ತೀನಿ. ಸೊ ಗೈಸ್ ನೋಡಿ ಹೈಟ್ ಪಾರ್ಕ್ ಎಷ್ಟು ದೊಡ್ಡದಾಗಿದೆ ಅಂತ. ಸಕ್ಕತ್ತಾಗಿದೆ ಆ್ಯಕ್ಚುಲಿ, ತುಂಬ ದೊಡ್ಡದಾಗಿದೆ. ಮತ್ತು ಈ ಕಡೆನೂ ನೋಡ್ಬೋದು, ಈ ಕಡೆನೂ ವ್ಯೂ ಇದೆ, ಆರಾಮಾಗಿದೆ. ನಿಮಗೆ ಆ್ಯಕ್ಚುಲಿ ಹೆಂಗೆ ಬುಕ್ ಮಾಡಬೇಕು ಅಂತಲೇ ಹೇಳಲಿಲ್ಲ ಹೈಟ್ ಪಾರ್ಕಿಗೆ ಬರಬೇಕಂದ್ರೆ. ಸೊ ನೀವು ಹೈಟ್ ಪಾರ್ಕಿಗೆ ಬರಬೇಕಂದ್ರೆ ಆಫ್ ಪೀಕು ಮತ್ತು ಪೀಕ್ ಟೈಮ್ಸ್ ಇರುತ್ತೆ. ಸೊ ಆಫ್ ಪೀಕಲ್ಲಿ ನೀವು ಬುಕ್ ಮಾಡಿದ್ರೆ ಫ್ರೀ, ಆ್ಯಕ್ಚುಲಿ ಎಂಟ್ರಿ ಫ್ರೀ, ಬಟ್ ರೈಡ್ಸ್ಗೆಲ್ಲ ನೀವು ಒಳಗಡೆ ಪೇ ಮಾಡ್ಕೊಬೋದು. ಸೊ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರು ನಿಮ್ಗೆ ಯಾವ ರೈಡ್ ಬೇಕೋ ಆ ರೈಡಿಗೆ ನೀವು ಬುಕ್ ಮಾಡ್ಕೊಬೋದು. ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಬೋದು. ನಿಮ್ಮ ಬಾಸ್ಕೆಟಲ್ಲಿ ನೀವು ಹಾಕೊಬೋದು ಯಾವ್ಯಾವ ರೈಡ್ಸ್ ನೀವು ಮಾಡ್ಕೊತೀರಾ, ನಿಮ್ಗೆ ಯಾವ ರೈಡ್ಸ್ ಇಷ್ಟ ಅಂತ. ನಾನು ಆ್ಯಕ್ಚುಲಿ ಇವತ್ತು ಬಂದಿದ್ದ ರೀಸನ್ ನಾನು ಆರಾಮಾಗಿ ನನ್ನ ಪಾಡಿಗೆ ನಾನು ಬ್ಲಾಗ್ ಮಾಡಿಬಿಟ್ಟು
ಏನು ಬೇಕೋ ಅದನ್ನ ನಾನು ಆರಾಮಾಗಿ ತೋರಿಸ್ಬಿಟ್ಟು ನಿಮ್ಗೆಲ್ಲ ತೋರಿಸ್ಬೋದು ಅಂತ. ಇಲ್ಲಾಂದ್ರೆ ಫ್ರೆಂಡ್ಸ್ ಜೊತೆ ಬಂದರೆ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರಬೇಕು, ಇಲ್ಲ ಅಲ್ಲಿ ಆ ರೈಡ್ಗೆ ಹೋಗೋಣ ಈ ರೈಡ್ಗೆ ಹೋಗೋಣ, ನಮ್ಗೆ ನೆಮ್ಮದಿಯಾಗಿ ವ್ಲಾಗು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಆರಾಮಾಗಿ ನನ್ನ ಪಾಡಿಗೆ ನಾನು ಬಂದೆ. ಈಗ ಫ್ರೆಂಡ್ಸ್ ಜೊತೆ ಇನ್ನೊಂದ್ಸತಿ ಬರ್ತೀನಿ ಗೈಸ್. ಅದು ಮೋಸ್ಟ್ಲಿ ನಾನು ಈವ್ನಿಂಗ್ ಟೈಮಲ್ಲಿ ಬರ್ಬೋದು ಫ್ರೆಂಡ್ಸ್ ಜೊತೆ. ಅದು ಇನ್ನೊಂದ್ಸತಿ 21st ಏನಕ್ಕೋ ಬುಕ್ ಮಾಡಿದ್ದೀನಿ. ಸೊ ಆವತ್ತಿನ ದಿವಸ ಫುಲ್ ಮಜಾ ಮಾಡ್ತೀನಿ. ಅಲ್ಲಿ ನೋಡಿ ಗೈಸ್, ನಮ್ಮ ಇಂಡಿಯಾ ಫ್ಲ್ಯಾಗ್ ಕಾಣಿಸ್ತಾ ಇದೆ ಅಲ್ಲಿ, ನಮ್ಮ ಇಂಡಿಯಾ ಫ್ಲ್ಯಾಗ್ ಈ ಥರ ನೋಡಿದ್ರೆ ನಮ್ಮ ಇಂಡಿಯಾ ಫ್ಲ್ಯಾಗು ಅದು UK ಫುಲ್ ಖುಷಿಯಾಗಿ ಹೋಗುತ್ತೆ. ನೋಡಿ ಮೇಲೆ ಹೋಗ್ತಾ 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 ಬ್ಯಾರನ್ ಲ್ಯಾಂಡ್ ಇದೆ ನೋಡಿ. ಇದೇ ಹೈಟ್ ಪಾರ್ಕ್. ಆ್ಯಕ್ಚುಲಿ ನೀವು ಹೈಟ್ ಪಾರ್ಕ್ ಎಷ್ಟು ದೊಡ್ಡದು ನೋಡ್ಬೋದು. ಅಲ್ಲಿ ಹಿಂದೆ ಕಡೆ ಇರೋ ಬ್ಯಾರನ್ ಲ್ಯಾಂಡ್ ಎಲ್ಲನೂ ಬರೀ ಹೈಟ್ ಪಾರ್ಕೇನೆ ಆ್ಯಕ್ಚುಲಿ. ಜಾಯಿಂಟ್ ವೀಲ್ ಆಯಿತು, ಜಾಯಿಂಟ್ ವೀಲಿಂದ ಆಚೆ ಬಂದೆ. ನೆಕ್ಸ್ಟ್ ಇನ್ಯಾವ್ದು ನೋಡೋಣ, ಇನ್ಯಾವ್ದು ಟ್ರೈ ಮಾಡ್ಬೋದಂತ. ಎಲ್ಲ ರೈಡ್ಸ್ ಮಾಡೋದು ವೇಸ್ಟ್ ಗೈಸ್. ನೀವು ಆ್ಯಕ್ಚುಲಿ ಮುಂಚೆಯಿಂದನೇ ಎಲ್ಲನೂ ನೀವು ರೋಲರ್ ಕೋಸ್ಟರ್ ಎಲ್ಲ ಟ್ರೈ ಮಾಡಿದರೆ I don't think it's a good idea to come and try here. It is not as much as fun as you think. ನಾನು ಇವಾಗ ಇನ್ನೊಂದು ಗೇಮ್ ಆಡೋಕ್ಕೆ ಬಂದಿದ್ದೀನಿ. ದಟ್ಸ್ ಕಾಲ್ಡ್ ದ ಸ್ನೋಬಾಲ್ ಟಾಸ್. ನೋಡೋಣ, ಟ್ರೈ ಮಾಡಿಬಿಡೋಣ. 2 ಗೇಮ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. Round 2. Wow! Go quick! Hey! We have a winner! I have actually won this. ನಾನು ಗೆದ್ದಿದ್ದೀನಿ. Hey! Winner! Thank you. ಸೊ ಗೈಸ್, ನನ್ನ ಜೊತೆ ವ್ಲಾಗಲ್ಲಿ ಇವಾಗ ಇದು ಇರುತ್ತೆ. ಇದನ್ನು ಬೇರೆ ಗೆದ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಬೇರೆ ಇಟ್ಕೊಂಡು ಓಡಾಡ್ಬೇಕು ಎಲ್ಲ ಕಡೆ. ಇವಾಗ ನಾನು ಇದನ್ನು ಬೇರೆ ಇವಾಗ 10 ಪಾಯಿಂಟ್ ಕೊಟ್ಟು ಗೆದ್ಕೊಂಡು ಬಂದಿದ್ದೀನಿ. 5 ಪಾಯಿಂಟ್ ಕೊಟ್ಬಿಟ್ಟು ಗೆದ್ಕೊಂಡ್ಬಂದಿದ್ದೀನಿ ಆ್ಯಕ್ಚುಲಿ. ನೋಡಿ, ನನಗೆ ಗೊತ್ತೇ ಇರಲಿಲ್ಲ ಗೆಲ್ತೀನಿ ಅಂತ, ಬಟ್ ಓಕೆ ಗೆದ್ದಿದ್ದೀನಿ. ಆಲ್ಮೋಸ್ಟ್ ಎಂಡಲ್ಲಿದ್ದೀನಿ. ಹೈಟ್ ಪಾರ್ಕ್ ವಿಂಟರ್ ವಂಡರ್ಲ್ಯಾಂಡ್ ಎಂಡಿಗೆ ಬಂದಿದ್ದೀನಿ. ಸೊ ಇನ್ನೇನಿಲ್ಲ, ಅಷ್ಟೇ ಕವರ್ ಮಾಡೋದು. ಆಲ್ಮೋಸ್ಟ್ ನಿಮಗೆಲ್ಲ ತೋರಿಸಿದ್ದೀನಿ. ಸೊ ಇದೊಂದಿದೆ, ಏನೋ ಮ್ಯಾಜಿಕ್ ಸರ್ಕಸ್ ಅಂತೆ. ಏನು ಚಿಕ್ಕವ್ರು ಆಡೋದಂಗಿದೆ, ಒಳ್ಳೆ ದೊಡ್ಡವರೇ ಆಡ್ತವ್ರು ಇದರಲ್ಲಿ. ಇದೇ ಗೈಸ್ ಲಾಸ್ಟ್ ಒನ್ನು ವಿಂಟರ್ ವಂಡರ್ಲ್ಯಾಂಡ್ದು. ಇನ್ನು ನಾನು ಇವಾಗ ಹೊಟ್ಟೆ ಹಸಿತಾ ಇದೆ. ನಾನು ಇವಾಗ ಸ್ವಲ್ಪ ತಿಂದ್ಬಿಟ್ಟು, ನಾನು ಗೊತ್ತಿಲ್ಲ ಹೊಟ್ಟೆ ಹಸಿತ ತಿನ್ನಬೇಕು. ನೋಡೋಣ, ಏನಾರ ತಿಂದ್ಬಿಟ್ಟು ನಾನು ಹೊರಡ್ತೀನಿ ಟು ಈ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಚಿಕನ್ ಆ್ಯಂಡ್ ಚಿಪ್ಸ್. ಇದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಚಿಕನ್ ಆ್ಯಂಡ್ ಚಿಪ್ಸ್. ಸೊ ಇಲ್ಲಿ ಚಿಪ್ಸ್ ಅಂದರೆ ಏನಂದರೆ ಫ್ರೆಂಚ್ ಫ್ರೈಸ್ನ ಚಿಪ್ಸ್ ಅಂತಾರೆ, ಚಿಕನ್ನೇನೆ. ಸೊ ಗೈಸ್, ನಾನು ತಿನ್ಬಿಟ್ಟು ಇಲ್ಲಿಂದ ಹೋಗ್ತೀನಿ. ನನ್ನ ಕೈ ಎಷ್ಟು ರೆಡ್ ಆಗಿದೆ, ಹೋಗಿದೆ ಎಲ್ಲನೂ. ಇದು ನೋಡಿ ಗೈಸ್, ಯಾವುದೋ ಹಸು ನಿಲ್ಲಿಸ್ಬಿಟ್ಟವ್ರೆ, ಅಂದರೆ ಆರ್ಟಿಫಿಷಿಯಲ್ ಹಸು. ಇವರೆಲ್ಲ ಆರ್ಟಿಫಿಷಿಯಲ್ ಹಸು ನೋಡೋಣ ಖುಷಿಯಾಗ್ಬಿಟ್ಟಿದ್ದಾರೆ. ಅವನು ಯಾರು ಅಲ್ಲಿ ಕೂತ್ಕೊಂಡು ಹಾಲು ಕರಿಯೋಕ್ಕೆ ಹೋಗ್ಬಿಟ್ಟವನೆ. ಕಾಣಿಸ್ತಾವನ ಅವನು, ಚಿಕ್ಕವನು. ಸೊ ಗೈಸ್, ವಾಶ್ರೂಮ್ ಫೆಸಿಲಿಟೀಸು ಜಾಸ್ತಿನೇ ಇದೆ ವಿಂಟರ್ ವಂಡರ್ಲ್ಯಾಂಡಲ್ಲಿ. ನೀವು ನೋಡ್ತಾ ಇರ್ಬೋದು, ಲೈನಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ವಾಶ್ರೂಮ್ಸ್ ಇದೆ, ಸೇಫ್ಟಿ ಇದೆ, ಪೊಲೀಸ್ ಇದ್ದಾರೆ. ವಿ ಆರ್ ಟುವರ್ಡ್ಸ್ ದಿ ಎಂಡ್ ಆಫ್ ಇಟ್. ಎಂಡಿಗೆ ಬಂದುಬಿಟ್ಟಿದ್ದೀರಿ. ಇನ್ನೇನಿಲ್ಲ, ಅಷ್ಟೇ ಇರೋದು ವಿಂಟರ್ ವಂಡರ್ಲ್ಯಾಂಡು. ಎಲ್ಲ ನಿಮಗೆ ತೋರಿಸಿದ್ದೀನಿ, ಎಲ್ಲ ರೈಡ್ಸು. ಅದ್ರ ಮೇಲೆ ಇದನ್ನು ಇಟ್ಕೊಂಡು ವ್ಲಾಗು ಮಾಡೋಕ್ಕಾಗ್ತಿಲ್ಲ ಗೈಸ್, ತುಂಬ ಕಷ್ಟ ಆಗ್ತಾಯಿದೆ. ಇಲ್ಲಿ ನೋಡಿ, ಇದೆ ಎಂಡ್. ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್. ಸೊ ವಿಂಟರ್ ವಂಡರ್ಲ್ಯಾಂಡು 21st ನವೆಂಬರಿಂದ ಜಾನ್ವರಿ 5th ತನಕ ಇರುತ್ತೆ. 21st ನವೆಂಬರ್ ಟು ಜಾನ್ವರಿ 5th. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಇದನ್ನ ಇಟ್ಕೊಂಡು ನಂಗೆ ವ್ಲಾಗ್ ಮಾಡೋಕ್ಕೂ ಆಗ್ತಾಯಿಲ್ಲ, ಚಳಿ ಬೇರೆ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಅನದರ್ ವ್ಲಾಗ್. ಬಾಯ್.